ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನಸಿನ ದಾರಿ. ಇವತ್ತೇನು ವಿಶೇಷಪ್ಪ ಅಂದರೆ, ಇವತ್ತು ನಮ್ಮ ಭಾನು ಅಮ್ಮ ಮತ್ತು ಕೆ ಸರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಸಡನ್ನಾಗಿ ಡಿಸೈಡ್ ಆದರೂ ಈ ಥರ ಮನೆ ಹತ್ರ ಎಲ್ಲ ಪೌರ ಕಾರ್ಮಿಕರೆಲ್ಲ ಕಷ್ಟಪಡ್ತಾ ಇದ್ದಾರೆ ಧೂಳಲ್ಲಿ, ಮತ್ತು ನಾವು ದಿನನಿತ್ಯ ಕಸ ಎತ್ತಾಕೋದ್ರಲ್ಲಿ ಮತ್ತೊಂದರಲ್ಲಿ ಅದರಲ್ಲೆಲ್ಲ ಚೇಂಜಸ್ ಬೇಕು ಅಂತ ಹೇಳಿಬಿಟ್ಟು ಒಂದು ಹಂಗೆ ಟಾಪಿಕ್ ಬಂತು ಅವ್ರ ಮನೆಯಲ್ಲಿ ನೆನ್ನೆ. ಆ ಟಾಪಿಕ್ ಬಂದ ತಕ್ಷಣ ಅವ್ರನ್ನ ಗುರ್ತಿಸ್ಬೇಕಪ್ಪ. ಅವ್ರು ಗುರ್ತಿಸ್ಬಿಟ್ಟು ಅವ್ರಿಗೇನಾರ ಒಂದು ನಮ್ಮ ಕೈಲಾಗಿದ್ದು ನಾವೊಂದು ಏನಾರ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಹಂಗಾಗಿ ಅವ್ರ ಮನೆ ಹತ್ರ LIC ಫ್ಲ್ಯಾಟ್ಸ್ ಇದೆ. LIC ಫ್ಲ್ಯಾಟ್ಸ್ ಇದೆ ಅವರು ಜೀವನ್ ಸಾಥಿ ಕಾಲೋನಿ. ಸೊ ಭಾನು ಅಮ್ಮ ಮತ್ತು ಕೆ ಸರ್ ಇಬ್ಬರು ಡಿಸ್ಕಸ್ ಮಾಡಿಬಿಟ್ಟು ಏನು ಮಾಡಿದ್ರು, ಏನೋ ಒಂದು ಡಿಸಿಷನ್ ತೊಗೊಂಡ್ರು. ಆವಾಗ ನನ್ನೂ ಕರೆದ್ರು. ಅದು ಹೇಳ್ತೀನಿ ಏನು ಡಿಸಿಷನ್ ತೊಗೊಂಡ್ರು ಅಂತ, ಮುಂದೆ ಅದು ಗೊತ್ತಾಗತ್ತೆ ನಿಮಗೆ. ನನ್ನ ಕರೆದ್ರು, ಈ ಥರ ಹಿಂಗೆಲ್ಲ ಅರೇಂಜ್ಮೆಂಟ್ ಮಾಡಬೇಕು ರಘು, ನೀನೆಲ್ಲ ಮಾಡಿಕೊಡಪ್ಪ ಅಂದರು. ಆಮೇಲೆ ಆಯಿತು ಸರ್, ನಂದು ಒಂದು ಹಳಿಲ್ ಸೇವೆ ಇರಲಿ, ನೀವು ಮಾಡೋ ದೊಡ್ಡ ಕಾರ್ಯದಲ್ಲಿ ನಂದು ಒಂದು ಹಳಿಲ್ ಸೇವೆ ಇರಲಿ ಅಂತ ಹೇಳ್ಬಿಟ್ಟು ಆ ಒಂದು ಪ್ರೋಸೆಸ್ಸಲ್ಲಿ ಏನೇನು ಬೇಕು, ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕು ಎಲ್ಲ ಹೇಳಿದ್ರು. ಹಂಗೆ ಅಲ್ಲಿ ನಮ್ಮ ವಾರ್ಡ್ ಹತ್ರ ಹೋಗ್ಬಿಟ್ಟು BBMP ಅಲ್ಲಿ ಒಬ್ರು ಇರ್ತಾರಲ್ವಾ, ಮೈನ್ A B ಅಂತ ಎಲ್ಲ ಪೌರ ಕಾರ್ಮಿಕರು ಟೀಮ್ ಇರುತ್ತೆ. A ಇರುತ್ತೆ, B ಇರುತ್ತೆ, C ಇರುತ್ತೆ. ಆ ಥರ ನಮ್ಮ ಇದರಲ್ಲಿ ಬರುತ್ತೆ, ಒಂದು ಕ್ಯಾಟಗರಿ ಬರುತ್ತೆ, ಒಬ್ರು ಬರ್ತಾರೆ, ಏನೋ ಬಿನೋ ಯಾರೋ ಬರ್ತಾರೆ. ಅವ್ರಿಗೆ ಗುರುತಿಸ್ಬೇಕು ಒಂದು 25 ಜನಕ್ಕೆ. ಪ್ಲಸ್ ನಮ್ಮ LIC ಕಂಡೋಮೆಂಟಲ್ಲಿದ್ದಾರೆ, ಅವರೊಂದು 4 ಜನ ಇದ್ದಾರೆ, ಪ್ಲಸ್ ಸೆಕ್ಯೂರಿಟಿ ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ಗುರುತಿಸ್ಬೇಕು, ಒಂದು ಏನಾರ ಒಂದು ಊಟ ಆಗ್ಬೋದು, ಇಲ್ಲ ಏನೋ ಒಂದು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅದಕ್ಕೆ ಸೊ ನಾನು ಅದ್ರ ಬಗ್ಗೆ ಹಿಂದೆಗಡೆ ಏನೇನಿದೆ ಅದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಇದೆಲ್ಲ ಬಿಹೈಂಡ್ ದ ಸೀನ್ ನಾನು ಏನು ಮಾಡ್ತಾ ಇದ್ದೀನಿ, ಅದು ಕೆಲಸ ನಮ್ಮ ಸರ್ ನನಗೆ ಕೊಟ್ಟಿರೋ ಜವಾಬ್ದಾರಿನ ನಾನು ಮಾಡ್ತಾ ಇರೋದು ಬಿಹೈಂಡ್ ದ ಸೀನ್. ಹಂಗಾಗಿ ಇದು ಒಂದು ಒಳ್ಳೆಯ ಕೆಲಸನ ಒಂದು ಲಾಗ್ ಮುಖಾಂತರ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಅದ್ರ ಹಿಂದೆ ಹೋಗ್ತಾ ಇದ್ದೀನಿ. ಇವಾಗ ಏನಂದರೆ, ಇವಾಗ ಒಂದು ಊಟ ಕೊಡಬೇಕು ಅಂದರೆ ಒಂದು ಪ್ಲೇಟ್ ಬೇಕು, ಪ್ಲೇಟ್ ಒಂದು ಪರ್ಚೇಸ್ ಮಾಡ್ಕೊಬೇಕು. ಊಟ ಅಲ್ಲಿ ಹೇಳಿದ್ದೀವಿ, ಊಟ ಹೇಳಿಬಿಟ್ಟಿದ್ದೀವಿ. ಒಂದು ವೆಜಿಟೇಬಲ್ ಪುಲಾವು, ಮತ್ತು ರೈತ, ಒಂದು ಸ್ವೀಟು, ಮತ್ತು ಒಂದು ವಡೆ. ಡೀಸೆಂಟ್ ಒಂದು ಬೆಳಗ್ಗೆನೇ ಕೊಟ್ಬಿಟ್ರೆ ಪೌರ ಕಾರ್ಮಿಕರಿಗೆ ಅವ್ರು ಒಂದು ಖುಷಿಯಾಗಿ ಒಂದು ಹೊಟ್ಟೆ ತುಂಬಿಟ್ರೆ ಚೆನ್ನಾಗಿರುತ್ತೆ. ಪೌರ ಕಾರ್ಮಿಕರು ಅಂದರೆ ನನಗೆ ಒಂದು ತಲೆಯಲ್ಲಿ ಒಂದು ಇಮಿಡಿಯೇಟಾಗಿ ಒಂದು ಬಂತು. ಇಲ್ಲಿ ನೋಡಿ, ಅವರು ಪೌರ ಕಾರ್ಮಿಕರಿಗಿಲ್ಲ ಅಂದರೆ ನಮ್ಮ ರೋಡ್ ಆಗ್ಬೋದು, ನಮ್ಮ ಮನೆ ಹತ್ರ ಆಗ್ಬೋದು, ಮತ್ತು ನಮ್ಮ ಮನೇಲಿರೋ ಕಸ ಆಗ್ಬೋದು, ಯಾವುದು ಕ್ಲೀನ್ ಆಗಲ್ಲ. ಅವ್ರು ಒಂದು ಸತಿ ಏನಾದರೂ ಒಂದು ದಿವಸ ನಿಲ್ಲಿಸಿದ್ರು ನೀವೇ ನೋಡ್ಬೋದು, ನಿಮ್ಮ ಮನೇಲಿ ಕಸ ಹಂಗೆ ಉಳ್ಕೊಂಬಿಡುತ್ತೆ. ಹಂಗಾಗಿ ಅವರು ನಮಗೆ ನಮ್ಮ ಮನೆ ಆಗ್ಬೋದು, ಮತ್ತು ನಮ್ಮ ಮನೇಲಿರೋ ಕಸ ಆಗ್ಬೋದು, ಮತ್ತು ನಮ್ಮ ರೋಡಲ್ಲಿರೋ ಕಸ ಆಗ್ಬೋದು, ಅವರು ಪೌರ ಕಾರ್ಮಿಕರು ಕ್ಲೀನ್ ಮಾಡುವಾಗ ಅವ್ರಿಗೆ ನಾವು ಏನು ಹೆಲ್ಪ್ ಮಾಡಬೇಕು ಅಂದರೆ, ಇವಾಗ ಎಕ್ಸಾಂಪಲ್ ಪ್ಲಾಸ್ಟಿಕ್ ಏನಾದರೂ ಒಂದು ಈಚೆ ಕಡೆಯಿಂದ ಆರ್ಡರ್ ಮಾಡ್ತೀರಾ, ಪ್ಲಾಸ್ಟಿಕ್ದು ಐಟಮ್ ಬರುತ್ತೆ. ಪ್ಲಾಸ್ಟಿಕ್ ಐಟಮ್ ಬಂದಾಗ ಅದನ್ನು ಇಮಿಡಿಯೇಟಾಗಿ ತಿಂದಾದ್ಮೇಲೆ ಒಂದು ಸ್ವಲ್ಪ ಗಲಿಬಿಸ್ಬಿಟ್ಟು ಸಪ್ರೇಟಾಗಿ ಬಿಸಾಕೋದು. ಮತ್ತು ಮಕ್ಕಳದು ಸ್ಯಾನಿಟ್ರಿ ಪ್ಯಾಡ್ಸ್ ಎಲ್ಲ ಇರುತ್ತೆ, ಅದೆಲ್ಲ ನಾವು ಅವ್ರದ್ದೆಲ್ಲ ಸಪ್ರೇಟಾಗಿ ಒಂದು ಸ್ವಲ್ಪ ನೀಟಾಗಿ ನೀರಲ್ಲಿ ಹಿಂಗೆ ಗಲಿಬಿಸ್ಬಿಟ್ಟು ಅದನ್ನು ಸಪ್ರೇಟಾಗಿ ಇಡೋದು. ವೆಟ್ ವೇಸ್ಟ್ ಸಪ್ರೇಟಾಗಿ ಮಾಡೋದು, ಡ್ರೈ ವೇಸ್ಟ್ ಸಪ್ರೇಟಾಗಿ ಮಾಡೋದು. ಆ ಥರ ನಾವು ಒಂದು ಹೆಲ್ಪ್ ಮಾಡಿಕೊಟ್ರೆ, ಎಲ್ಲರೂ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಅಲ್ಲ, ಯಾರೂ ಮಾಡ್ತಾ ಇಲ್ಲ ಅಂತ ನಾನೇನಿಲ್ಲಿ ಕಂಪ್ಲೇಂಟ್ ಮಾಡಿ ನಾನು ಮಾತಾಡ್ತಾ ಇಲ್ಲ, ಎಲ್ಲರೂ ಮಾಡ್ತಾ ಇದ್ದೀರಾ. ಅಂದರೂ ಇನ್ನೂ ಜಾಗ್ರತೆಯಿಂದ ಇನ್ನೂ ಹೆಚ್ಚಾಗಿ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿ ಮನೆಯಲ್ಲಿ ಸಿಂಪಲ್ 2 ಡಸ್ಟ್ಬಿನ್ ಇಟ್ಕೊಳ್ಬೇಕು. ಒಂದು ವೆಟ್ ಕಸಕ್ಕೆ ಮತ್ತು ಒಂದು ಡ್ರೈ ಕಸಕ್ಕೆ, 2 ಇಟ್ಕೊಂಡು ನಾವು ಸಪ್ರೇಟ್ ಮಾಡಿ ಹಾಕಿದ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ನಮ್ಮನೆ ಗಲೀಜು ಅವ್ರು ಮುಟ್ತಾರೆ, ಅವ್ರಿಗೆ ಸಂಬಳ ಸಿಗ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ಏನು ಪಾಯಿಂಟ್ ಬರುತ್ತೆ ಅಂದರೆ ಗಲೀಜು. ನಾವು ಯಾವ ಥರ ಮನೇಲಿರೋ ಕಸ ಗಲೀಜು ಆಗ್ಬೋದು, ನಾವು ಯಾವ ಥರ ಹಾಕ್ತೀವಿ, ಅವ್ರು ಅದನ್ನು ಯಾವ ಥರ ಎತ್ತುತ್ತಾರೆ, ಅದನ್ನು ನಾವು ಥಿಂಕ್ ಮಾಡಬೇಕು, ಬೇರೆ ಏನೂ ಅಲ್ಲ. ನೀವು ಹೇಳ್ಬೋದು ಅವ್ರಿಗೆ ಸಂಬಳ ಸಿಗ್ತಾ ಇದೆ, ನೀವು ಹೇಳ್ಬೋದು. ಇನ್ ದ ಸೆನ್ಸ್ ನನಗೆ ಅನಿಸ್ತಾ ಇದೆ ಏನಂತ, ಅವ್ರಿಗೆ ಸಂಬಳ ಎಲ್ಲ ಸಿಗ್ತಾ ಇದೆ ಅಲ್ಲಪ್ಪ, ಯಾಕೆ ನಾವು ಹಂಗೆ ಹಾಕ್ಬಿಡೋಣ, ಅವ್ರು ನೋಡ್ಕೊತಾರೆ. ಅದಲ್ಲ ಆ್ಯಕ್ಚುಲಿ ಅದಲ್ಲ. ಏನಂದರೆ ವೆಟ್ಟು ಮತ್ತು ಡ್ರೈ 2 ಸಪ್ರೇಟ್ ಮಾಡಿದ್ರೆ ಅದು ಅವ್ರಿಗೆ ಅನುಕೂಲ, ನಮಗೆ ಅನುಕೂಲ. ಮತ್ತು ಎಷ್ಟಾಗುತ್ತೆ ಅಷ್ಟು ಡ್ರೈ ವೇಸ್ಟ್ನ ಕಮ್ಮಿ ಮಾಡಬೇಕು. ನಾವು ಎಲ್ಲಾದರೂ ಅಂಗಡಿಗೆ ಹೋದರೆ ಬ್ಯಾಗ್ ತೊಗೊಂಡು ಹೋಗೋದಾಗಲಿ, ಮತ್ತೊಂದು ಏನಾರ ಒಂದು ಇದು ಏನೋ ಬಟ್ಟೆ ಬ್ಯಾಗು, ಕವರು, ಯಾವುದು ಯೂಸಬಲ್ ಕವರು,
ತಗೊಂಡು ನಾವು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಡ್ರೈ ವೇಸ್ಟ್ನ ಕಮ್ಮಿ ಮಾಡಿದ್ರೆ ನಿಜ ನಮ್ಮ ಪ್ರಕೃತಿ ನಮ್ಮ ಸುತ್ತಮುತ್ತ ಎಲ್ಲ ನೀಟಾಗಿರುತ್ತೆ. ಎಲ್ಲ ಪ್ರತಿಯೊಂದು ಕಸಕ್ಕೂ ನಾವೇ ಕಾರಣ. ಸಿಂಪಲ್, ನನ್ನ ಮನೆ ಗಲೀಜಿಗೆ ನಾನೇ ಕಾರಣ. ನಾನು ಯಾರ ಮೇಲೂ ಇಲ್ಲಿ ಬ್ಲೇಮ್ ಮಾಡ್ತಾ ಇಲ್ಲ. ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲರೂ ಮಾಡ್ತಾ ಇದ್ದೀರಾ. ಅದ್ರ ಜೊತೆ ಇನ್ನ ಜಾಸ್ತಿ ಮಾಡಬೇಕು ಈ ಕೆಲಸನ. ಯಾಕೆಂದರೆ ಕಸ ಅನ್ನೋದು ತುಂಬ ಮನೆಯಲ್ಲಿ ಒಂದು ಮೇಯ್ನ್ ರೋಲ್ ಪ್ಲೇ ಮಾಡುತ್ತೆ. ಕಸ ಒಂದೇ ಒಂದು ದಿವಸ ಎತ್ತಿಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ. ಒಂದು ಈ ಮನೆ ಹಿಂದೆ ಇಡೋದು, ಮುಂದೆ ಇಡೋದು, ಮತ್ತು ಇನ್ನೊಂದು ದಿವಸ ಬಂದಿಲ್ಲ ಮತ್ತೆ ಹಿಂದೆ ಇಡೋದು, ಮುಂದೆ ಇಡೋದು, ಅಲ್ಲಿ ವಾಸನೆ ಬರೋದು, ಅದರಿಂದ ಸೊಳ್ಳೆ ಬರೋದು, ಅದರಿಂದ ಹಂಗೆ ಹೋಗ್ತಾ ನಿಮಗೆ ಗೊತ್ತು ಏನೇನಾಗುತ್ತೆ ಅಂತ. ಹಾಗಾಗಿ ನಾವು ಇದನ್ನು ಜಾಗ್ರತೆ ತಗೊಂಡು ನಾವು ಡ್ರೈ ಕಸನ ಮತ್ತು ವೆಟ್ ಕಸನ ಎರಡೂ ಸಪ್ರೇಟ್ ಮಾಡಿ ನಮ್ಮ ಪೌರ ಕಾರ್ಮಿಕರಿಗೆ ಹೆಲ್ಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರೊಂದು ಸಣ್ಣ ಒಂದು ಕಿವಿ ಮಾತು ಹಾಕಬೇಕು ಅನಿಸ್ತು, ಅದಕ್ಕೆ ನಾನು ಮಾತಾಡಿದ್ದೀನಿ. ನಾನು ಏನಾರ ಮಾತಾಡೋದ್ರಲ್ಲಿ ತಪ್ಪಿದರೆ ದಯವಿಟ್ಟು ನನ್ನ ಕರೆಕ್ಷನ್ ಮಾಡ್ಬೋದು. ನನಗೆ ಕಮೆಂಟ್ ಹಾಕಿ, ನೀವು ಈ ಥರ ಹಿಂಗೆ ಮಾತಾಡ್ಬೋದು ಹಿಂಗೆ ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಇದು ನನ್ನೊಂದು ಹೆಜ್ಜೆ, ನನ್ನಿಂದನೇ ಸ್ಟಾರ್ಟ್ ಆಗಬೇಕು. ನಾನು ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಬ್ಲೇಮ್ ಮಾಡೋದಕ್ಕಿಂತ ಫಸ್ಟ್ ನಾನು ಮಾಡೋದನ್ನ ಇಲ್ವಾ ಅಂತಲೇ ನಾನು ನೋಡೋದು. ನಾನು ಫಸ್ಟ್ ಮಾಡ್ತೀನಿ, ಆಮೇಲೆ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಬೇಡ, ನಾನು ಮಾಡ್ತೀನಿ. ನಾನಂತೂ ಇನ್ಮೇಲೆ ಮನೆಯಲ್ಲಿ ಇನ್ನೂ ನೀಟಾಗಿ ವೆಟ್ ಕಸನಾಗಲಿ ಡ್ರೈ ಕಸನಾಗಲಿ ನೀಟಾಗಿ ನಾನು ಸಪ್ರೇಟ್ ಮಾಡಿ ನಾನು ಅದನ್ನು ಕೊಡೋಕ್ಕೆ ಪೌರ ಕಾರ್ಮಿಕರಿಗೆ ರೆಡಿ ಆಗ್ತೀನಿ. ನೀವು ರೆಡಿಯಾಗಿ, ಓಕೆನಾ? ಈ ಒಂದೆರಡು ಮಾತು ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಂ ಮೇಡಮ್ ಹತ್ರನೇ ನಮ್ಮ ಸಾರ್ ಬಂದು ಆರ್ಡ್ರ್ ಕೊಟ್ಟಿದ್ದು. ಪಲಾವ್ 15 kg ಕೊಟ್ವಿ, ರೈತ 4 kg ಕೊಟ್ಟಿದ್ವಿ, ಸ್ವೀಟ್ಸು ಮತ್ತು ವಡ. ನಿಮ್ಗೇನೇ ಬೇಕಂದ್ರೂ ಆರೋಗ್ಯ ಆಹಾರಲ್ಲಿ ಮೇಡಮ್ ಹತ್ರ ಬಂದು ಕನ್ಸರ್ನ್ ಮಾಡಿದ ತಕ್ಷಣ ಮೇಡಮ್ ಪ್ರತಿಯೊಂದು ಎಲ್ಲ ನಿಮ್ಗೆ ಐಡಿಯಾ ಕೊಡ್ತಾರೆ. ಎಷ್ಟು ಜನಕ್ಕೆ ಅಂತ ಹೇಳಿದ್ರೆ ಸಾಕು, ಮೇಡಮ್ ಎಲ್ಲ ಸೊ ಮೇಡಮೇ ನಿಮಗೆಲ್ಲ ಸಜೆಷನ್ ಕೊಡ್ತಾರೆ. ನಿಮ್ದು ಅರ್ಧ ಕೆಲಸ ಮೇಡಮೇ ಮಾಡಿಕೊಟ್ಬಿಡ್ತಾರೆ. ಸೊ ಮೇಡಮ್ಗೊಂದು ಚಿಯರ್ಸ್ ಹೇಳ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲ ಐಟಮ್ನ ಎತ್ತಕೊಂಡಿದ್ದಾಯಿತು. ಬನ್ನಿ ಇವಾಗ ಓಡೋಣ. ಆರೋಗ್ಯ ಆಹಾರ ಅಲ್ಲಿ ಸರ್ ಬಾಯ್ ಬಾಯ್. ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೆ, ಕ್ಯಾಮ್ರಾ ಇಟ್ಕೊಂಡು ಮುಂದೆ ಮಾತಾಡ್ತಾ ಇದ್ದೆ. ಅವಾಗ ಒಬ್ಬರು ಸರ್ರು ಬಂದರು. ಹಂಗೆ ಗುರಾಯಿಸ್ತಾ ಇದ್ರು. ನಾನು ಹೀಗೇ ಗುರಾಯಿಸ್ತಾ ಇದ್ದೆ. ನೋಡಿದ್ರೆ ಸರ್ ಫೋನಲ್ಲಿ ಮಾತಾಡ್ತಾ ಇದ್ದೀರಾ? ಓಕೆ ಅಂದರು. ಸರ್ ಇಲ್ಲ ಸರ್, ಫೋನಲ್ಲಿ ಮಾತಾಡ್ತಾ ಇಲ್ಲ, ನಂದೊಂದು ಕನಸಿನ ದಾರಿ ಅಂತ ಒಂದು ಚಾನಲ್ ಇದೆ, ಆ ಚಾನಲ್ ನಮ್ಮ ಜನಕ್ಕೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸರ್ ಅಂದರೆ. ಓಕೆ ಸರ್ ಚಿಯರ್ ಅಂತ ಇವಾಗೂ ಬಾಯ್ ಅಂತ ಹೇಳಿದ್ರು. ಹಂಗಂದರೆ ನಮ್ಮ ಜನ ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾರೆ. ಯಾರ್ಯಾರು ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಜ ಹೇಳ್ತೀನಿ, ನಾನು ಇದೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸರ್ ಸಾರಂ ಸರ್. ಹಾಂ ಎಲ್ಲ ರೆಡಿ ಸರ್. ಹಾಂ ಇಲ್ಲ ಕೆಳಗಡೆ ಇಟ್ಟಿದ್ದೀನಿ ಕಾರಲ್ಲಿ. ಸಾರಮ್ಮ ಏನು ಗೊತ್ತಾ, 2 ಕರಂಡಿ ಬೇಕಮ್ಮ ನನಗೆ. ಹಾಂ, ಒಂದು ರೈತ ಹಾಕೋಕ್ಕೆ, ಒಂದು ಪಲಾವ್ ಹಾಕೋಕ್ಕೆ. ಸ್ವೀಟ್ನ ಹಂಗೆ ಕೈಯಲ್ಲಿಡೋಣ, ಸ್ವೀಟು ವಡೆ ಇದೆಲ್ಲ ಎತ್ಕೊತೀನಿ ಸರ್. ಒಂದು ನಿಮಿಷ. ಯಾವುದಮ್ಮ? ಹಾಂ ರೈತಾಗ ಅದು ಓಕೆ. ಪಲಾವ್ಗೆ ಅದು ದೊಡ್ಡ ತೊಗೊಂಬಿಡಿಯಮ್ಮ. ಹಾಂ ಸಾಕು. ಹೆಂಗಾದರೂ ಮಾಡೋಣ. ಟೇಬಲ್ ಯಾವುದೂ ಇಲ್ವಾ ಇಲ್ಲಿ? ಹಾಂ ಅಯ್ಯೋ ಎಲ್ಲ ಒಂದು ಮಾಡ್ತೆ. ಸರ್ ನೀವೇನೋ 2 ವೀಲರ್ ಇಟ್ಟಿದ್ದೀರಾ ಸರ್? ಇದೆ ಸರ್, ಒಂದೇ ಒಂದು ನಿಮಿಷ ಕೊಡ್ತೀರಾ ಸರ್? ಒಂದು ಹೂವು ಒಂದು ಮಿಸ್ ಆಗುತ್ತೆ. ಇದೇನಾ ಬ್ಲ್ಯಾಕಾ? ಆಫೀಸ್ ಮುಂದೆನಾ ಸರ್? ನಮಸ್ಕಾರ ಸ್ನೇಹಿತರೆ. ನನ್ನ ಪಕ್ಕದಲ್ಲೆಲ್ಲ ಕಾಣಿಸ್ತಾ ಇದ್ದಾರಲ್ಲ ಪೌರ ಕಾರ್ಮಿಕರು, ಅವ್ರಿಗೆ ನಾನು ಹೇಳಿದೆ ಈ ಥರ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದೆ. ಸರ್ ಯಾವ ಚಾನಲು ನನಗೆ ತೋರಿಸಿ, ನಾನು ಸಬ್ಸ್ಕ್ರೈಬ್ ಆಗ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಸರ್ ನೀವು ಮಾಡೋ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇ ಇದ್ದಾರೆ ನೋಡಿ, ನನ್ನ ಅಕ್ಕ ಆಗ್ಬೋದು, ನನ್ನ ತಂಗಿ ಆಗ್ಬೋದು, ಇದರಲ್ಲಿ ಎಲ್ಲರೂ ನನ್ನವರೇನೆ. ನನ್ನ ಚಾನಲಲ್ಲಿ ನಾನು ಹೇಳಿದ ತಕ್ಷಣವೇ ಸರ್ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಮೊಬೈಲ್ ಕೊಟ್ಟಿದ್ದಾರೆ ನನಗೆ, ಸಬ್ಸ್ಕ್ರೈಬ್ ಆಗ್ತೀನಿ ಅಂತ. ನಾನು ನನ್ನ ಚಾನಲೇ ಹುಡುಕ್ತಾ ಇದ್ದೀನಿ ನೋಡಿ. ಕನಸಿನ ದಾರಿ ಅಂತ ಹೇಳಿಬಿಟ್ಟು ದಾರಿ ಮಾಡ್ಲಾ? ನೀವೇ ಒತ್ತಿ ಸಬ್ಸ್ಕ್ರೈಬ್, ಇದು ಬ್ಲ್ಯಾಕ್ ಬಟನ್ ಒತ್ತಿಬಿಡಿ. ಹಾಂ
ಸ್ನೇಹಿತರೆ, ನನಗಂತೂ ಭಾರಿ ಖುಷಿ ಆಗ್ತಾ ಇದೆ ನೋಡಿ. 4-5 ಮೊಬೈಲ್ ಕೊಟ್ಬಿಟ್ಟಿದ್ದಾರೆ. ಯಾರಿಗೂ ನಾನು ಬಲವಂತ ಮಾಡಿಲ್ಲ. ಸರ್ ಇದೇನು ಸರ್ ಅಂತ ಕೇಳಿದ್ರು. ಈ ಥರ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದೆ. ಹಂಗಾಗಿ ಎಲ್ಲರೂ 4-5 ಜನ ಮೊಬೈಲ್ ಕೊಟ್ಬಿಟ್ಟು ಎಲ್ಲರೂ ನಾವು ಮಾಡ್ತೀವಿ. ಸೊ ನೋಡಿ, ಸಪೋರ್ಟ್ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಇನ್ನೆಷ್ಟು ಒಳ್ಳೆ ಜನ ಇದ್ದಾರೆ ನಮ್ಮ ಸುತ್ತಮುತ್ತ, ನಮಗೆ ಇಲ್ಲೇ ಅರ್ಥ ಆಗ್ತಾ ಇದೆ ಸ್ನೇಹಿತರೆ. ಕನಸಿನ ದಾರಿ ಅಲ್ವಾ ಸರ್? ಕನಸಿನ ದಾರಿ, ಕರೆಕ್ಟ್. ಕನಸಿನ ದಾರಿ. ನಿಮ್ಮ ಕನಸು ಏನಕ್ಕ? ಮಕ್ಕಳು ಚೆನ್ನಾಗಿರ್ಬೇಕು, ಹಾ. ನಾವು ಚೆನ್ನಾಗಿರ್ಬೇಕು, ಹಾ, ಎಲ್ಲ ಚೆನ್ನಾಗಿ ಅದು ಕನಸು ತಾನೆ. ಮತ್ತೆ ಮನೆಯಲ್ಲಿ ಚೆನ್ನಾಗಾಗಬೇಕು. ಇವಾಗ ಮನೆಯಲ್ಲಿ ಮಕ್ಕಳು ಒಂಥರ ಇರ್ತಾರೆ, ಗಂಡ ಅಂತ ಇರ್ತಾರೆ, ಎಲ್ಲರೂ ಒಂದೊಂದು ಥರ ಇರ್ತಾರೆ. ಅದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಅದನ್ನ ಯಾವುದು ನೀವು ಈಚೆ ತೋರಿಸಲ್ಲ. ಅದೇ ಒಂದು ಒಳ್ಳೆ ವಿಚಾರ. ಸೊ ನಿಮಗೂ ಒಂದು ಕನಸಿರುತ್ತೆ ತಾನೆ. ಆ ಕನಸನ್ನೇ ನನ್ನ ಚಾನಲ್ನ ನಾನು ತೋರಿಸೋದು. ಎಲ್ಲರಿಗೂ ಕನಸಿದೆ, ನಂದು ಕನಸಿದೆ. ನಂದನ್ ಕನಸೇನು? ನನ್ನ ಕನಸು ಏನು ಗೊತ್ತಾ? ಇವತ್ತು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನನ್ನ ಕನಸು ಏನು ಗೊತ್ತಾ? ನನ್ನ ಹತ್ರ ಒಂದು ಚಿಕ್ಕದೊಂದು ಬಾರ್ಬಿಕ್ಯೂ ಸ್ಟಾಲ್ ಇದೆ. ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ನಾನು ಒಂದು ಕೆಫೆ ಮಾಡಬೇಕು ಅಂತಿದ್ದೀನಿ. ಎಲ್ಲದಕ್ಕಿಂತ ನನ್ನ ಕನಸು ಏನು ಗೊತ್ತಾ? ನನ್ನ ಹತ್ರ ಇವತ್ತು ಝೀರೋ ಬ್ಯಾಲೆನ್ಸ್ ಇದೆ. 1 ಕೋಟಿ ದುಡಿಬೇಕು ನಾನು. ಅದೇ ನನ್ನ ಕನಸು. ಏನು ಹೇಳಿ? 1 ಕೋಟಿ ದುಡಿಬೇಕು. 1 ಕೋಟಿ ನಾನು ದುಡಿಬೇಕು. ಅದೇ ನನ್ನ ಕನಸು. ಅದು ನಿಮ್ಮ ಮುಂದೆ ಎಲ್ಲ ಹೇಳ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಇವತ್ತೇ ನನ್ನ ಕನಸನ್ನ ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. 1 ಕೋಟಿ ದುಡಿಬೇಕು. ಎಷ್ಟು ಹೇಳಿ? ಎಷ್ಟು ಹೇಳಿ? ಕೋಟಿಯಿಂದ ಕೋಟಿ. ನಿಮಗೂ ಎಲ್ಲರಿಗೂ ಒಳ್ಳೇದಾಗಬೇಕು. ನೀವು ಒಂದು ನಿಮ್ಮ ಕನಸನ್ನ ನೀವು ಒಂದು ಪಾಲನೆ ಮಾಡಬೇಕು. ಧರ್ಮದಿಂದ ನಾವೆಲ್ಲ ಗೆಲ್ಬೋದು. ಏನು ಬೇಕೋ ಗೆಲ್ಬೋದು ಧರ್ಮದಿಂದ. ಅದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಗೆಲ್ಲೋದು ಮಾತ್ರ ಖಚಿತ. ಅಮ್ಮ, ನೀವು ಸ್ವೀಟ್ ಹಾಕ್ಕೊಡಿ. ಹಾಂ, ಇದು ಹಾಕ್ಕೊಡ್ತೀನಿ ಅಕ್ಕ. ಎಲ್ಲರಿಗೂ ಒಳ್ಳೇದಾಗಲಿ ಅಕ್ಕ. ಓಕೆನಾ? ಹಾಂ, ಮೇಯ್ನ್ ಇಲ್ಲಿ ನಾವೇನು ನೋಡಬೇಕು ಒಂದೇ. ಎಂಥ ಸಿಚುವೇಶನಲ್ಲೂ ನಾವು ನೋಡಬೇಕಾಗಿರೋದು ಮನುಷ್ಯತ್ವ ಒಂದೇ. ಮನುಷ್ಯತ್ವ ಮುಂದೆ ಬೇರೆ ಏನೂ ಇಲ್ಲ. ನಮ್ಮ ಹುಡುಗ, ನೀವು ಅದೇ ಹೇಳ್ಬೇಕು. ನಮ್ಮ ಹುಡುಗ ಇಲ್ಲ ನಮ್ಮ ಹುಡುಗ ವಯಸ್ಸು ನನ್ನ ಚಿಕ್ಕದು. ನಾನು ನಿಮ್ಮ ಮಗ ಥರ. ನಮ್ಮ ಹುಡುಗಂದು ಚಾನೆಲ್ ಇದೆ, ಯೂಟ್ಯೂಬ್ ಚಾನೆಲು ಕನಸಿನ ದಾರಿ. ಸಬ್ಸ್ಕ್ರೈಬ್ ಮಾಡಿ. ಹಾಂ, ಓಕೆನಾ? ಹಾಂ, ಹೇಳಿ. ಆಯ್ತಕ್ಕ, ಆಯ್ತು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಎಲ್ಲರಿಗೂ ಒಳ್ಳೇದಾಗಲಿ ಅಕ್ಕ. ಎಲ್ಲರಿಗೂ ಆರೋಗ್ಯ, ಶಕ್ತಿ ಭಗವಂತ ಕೊಡಲಿ ಅನ್ನೋದು ನಮ್ಮ ಪ್ರಾರ್ಥನೆ. ಓಕೆ, ಬಾಯ್ ಅಕ್ಕ. ಬಾಯ್.